ಗುರುಗಳು ಇವತ್ತಿನ ಜ್ಞಾನಯಜ್ಞವನ್ನು ನಡೆಸಿಕೊಡಬೇಕಾಗಿ ವಿನಮ್ರನಾಗಿ ಕೇಳಿಕೊಳ್ತಾರೆ. ಶ್ರೀ ಗುರುಭ್ಯೋ ನಮಃ. ಪರಮಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಸೃಷ್ಟಿಸ್ಥಿತ್ಯಪ್ಯಯೇಹ ನಿಯತಿದೃಶಿತಮೋ ಬಂಧಮೋಕ್ಷಾಶ್ಚ ಯಸ್ಮಾತ್ ಅಸ್ಯ ಶ್ರೀ ಬ್ರಹ್ಮರುದ್ರ ಪ್ರಭೃತಿಸುರನರದ್ವೀಷಶತ್ರುತ್ಮಕಸ್ಯ ವಿಷ್ಣೋರ್ವ್ಯಸ್ತಾಃ ಸಮಸ್ತಾಃ ಸಕಲಗುಣನಿಧಿಃ ಸರ್ವದೋಷವ್ಯಪೇತಃ ಪೂರ್ಣಾನಂದಾವ್ಯಯೋ ಯೋ ಗುರುರಪಿ ಪರಮಃ ಚಿಂತಯೇತಂ ಮಹಾಂತಂ. ಜನ್ಮಾದ್ಯಸ್ತಯತೋನ್ಮಯಾದಿತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮಹೃದಯಾದಿಕವಯೇ ಮುಖ್ಯಂತಿ ಯಂ ಸೂರಯಃ. ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಆಚಾರ್ಯ ಪವನೋಸ್ಮಾಕಂ ಆಚಾರ್ಯಾಣಿ ಚ ಭಾರತಿ ದೇವೋ ನಾರಾಯಣ ಶ್ರೀಶಃ ದೇವಿ ಮಂಗಲದೇವತಾ. ಯತ್ಸ್ವಾನುಭಾವಮಖಿಲಶ್ರುತಿಸಾರಮೇಕಂ ಅಧ್ಯಾತ್ಮದೀಪಮತಿತಿತೀರ್ಷತಾಂ ತಮೋಂಧಂ ಸಂಸಾರಿಣಾಂ ಕರುಣಯಾಃ ಪುರಾಣಗುಖ್ಯಂ ತಂ ವ್ಯಾಸಸೂನುಮುಪಯಾಮಿ ಗುರುಂ ಮುನೀನಾಂ. ಶ್ರೀಮತೋ ರಾಘವೇಂದ್ರಶ್ಚ ನಮಾಮಿ ಪದಪಂಕಜೆ ಕಾಮಿತಾಶೇಷಕಲ್ಯಾಣಕಲನಾಕಲ್ಪಪಾದಪೋ. ಆಸೇತೋ ರಾತುಷಾರಾದ್ರೇಃ ಯೋ ದಿಶೋ ಜಿತವನ್ಮುಹುಃ ಸತ್ಯಧ್ಯಾನಗುರುಃ ಪಾತು ಯತೀಂದ್ರೈರಪಿ ಪೂಜಿತಃ. ಅನವದ್ಯಾತ್ಮಚಾರಿತ್ರಂ ವಾದಿಖದ್ಯೋತಭಾಸ್ಕರಂ ವಿದ್ಯಾಮಾನ್ಯಗುರುಂ ವಂದೇ ವಿದ್ಯಾವಿದ್ಯೋತಭಾಸ್ವರಂ. ಸತ್ಯಾಭಿಜ್ಞಕರಾಬ್ಜೋತ್ಥಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿನ್ಯಾಯ ಸುಧಾರತಾನ್. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ಚಕ್ರವರ್ತಿನಂ. ಸ್ವಸ್ಥಸ್ತು ಸತಾಂ ಮತಿರ್ವಿದೂಷಿತಾ ದೇವೈಃ ಯತದ್ಭಿಃ ಅಸಹಿಷ್ಣುಭಿಃ ಯೋ ನಾರದವಚಸ್ತಥ್ಯಂ ನ ಗ್ರಹೀನ್ ಅಸತ್ತಮಃ ನಾಗ್ರಹೀಶಮಸತ್ತಮಃ. ಮೋಕ್ಷ ಕೊಡುವ ಜಗತ್ಪತಿ ಪ್ರಕಟನಾದಾಗ ನಾನು ಆ ನಿವೃತ್ತಿ ಮಾರ್ಗದಲ್ಲೇ ಸಾಗೋದು ಬಿಟ್ಟುಬಿಟ್ಟು ಈ ಜಡಕ್ಕೆ ಸಂಬಂಧಿಯಾದ ಭೋಗ ಅಭಿಲಾಷಗಳಿತ್ತೆಲ್ಲ ಕೊಡ್ತಾ ಇದ್ರೆ ಸುಮ್ಮನೆ ಇದ್ದುಬಿಟ್ನಲ್ಲ, ಅದನ್ನ ಸ್ವೀಕಾರ ಮಾಡಿ. ಇದು ದೇವತೆಗಳು ತಲೆ ಕೆಡಿಸ್ಬಿಟ್ರು ನಂಗೆ ಅಂತ ಈ ಮಾತನ್ನಾಡ್ತಾ ಧ್ರುವ ಮಹಾರಾಜರು. ವಾಸ್ತವಿಕವಾಗಿ ಇವರು ತಲೆ ಕೆಡಿಸಿದ್ರ ದೇವತೆಗಳು? ಅವ್ರಿಗೆ ಮೋಕ್ಷ ಸಿದ್ಧವಾಗೇ ಇದೆ, ತಲೆ ಕೆಡೋ ಪ್ರಸಂಗವೇ ಇಲ್ಲ. ಮತ್ತೇನಪ್ಪ ಅಂದ್ರೆ ನಿವೃತ್ತಿ ಮಾರ್ಗವನ್ನು ಬಿಟ್ಟು ಪ್ರವೃತ್ತಿ ಮಾರ್ಗ ಹೇಯ ಅಂತ ಸೂಚನೆ ಮಾಡಿದ್ದೇ ಹೊರತು ಅಲ್ಲೇ ತಾತ್ಪರ್ಯ ಅದನ್ನ ಶಬ್ದತಾಡಿತವಾದ ಅರ್ಥವನ್ನು ಇಟ್ಕೊಂಡ್ಬಿಡೋದಾ? ಅದಲ್ಲ. ಅಲ್ಲೂ ಈ ರೀತಿ ಆದ ಮೇಲೆ ಮೊನ್ನೆ ಸ್ವಲ್ಪ ಹೇಳಿದ್ದೆ ನಾನು, ಓಡ್ಕೊಂಡು ಓಡ್ಬೇಕಾಗಿತ್ತಲ್ಲ ನಂಗೆ.
ಮನೆಗೆ ಬಂದಾಗ ಎಲ್ಲರೂ ಸತ್ಕಾರ ಮಾಡಿ ಧ್ರುವ ಮಹಾರಾಜರನ್ನ ಉತ್ಥಾನಪಾರ ಪಟ್ಟದಲ್ಲಿ ಕೂಡಿಸಿ ಬಿಟ್ಟಿದ್ದಾನಳ್ಳಿ. ಇಬ್ಬರು ಮಾವಂದರಿವರಿಗೆ ಇಬ್ಬರು ಪತ್ನಿಯರು, ಶಿಂಶುಮಾರ ರೂಪಿ ಪರಮಾತ್ಮನಿಗೂ ಅಳೆಯ ವಾಯುದತ್ತಾಂ, ವಾಯುದೇವರ ಮಗಳನ್ನು, ಅದು ಯಾವ ವಾಯುದೇವರು ನಮಗೂ ಗೊತ್ತಿಲ್ಲ, ಇಲ್ಲೂ ಯಾರೂ ಬರೆದಿಲ್ಲ. ಶಿಂಶುಮಾರ ಅಂದ್ರೆ ಶ್ರೀಹರಿಯೇ, ಅಲ್ಲಿ ಇನ್ನೊಬ್ಬ ಶಿಂಶುಮಾರ ಇಲ್ಲ. ಈ ವಾಯುಗಳು ಅನೇಕ ಇದೆಯಲ್ಲ. ಇವನ ಸಂಪತ್ತನ್ನು ವರ್ಣನೆ ಮಾಡ್ತಾರೆ. ಇಬ್ಬರು ಪತ್ನಿಯರು, ಒಂದು ಹೆಣ್ಣು ಮಗು ಹುಟ್ಟಿದೆ, ಗಂಡು ಮಕ್ಕಳುಗಳೆಲ್ಲ ಆಗಿದ್ದಾರೆ ಈ ಪುಣ್ಯಾತ್ಮನಿಗೆ. ಪಯಪ್ಪೇನ ನಿಭಾಷಯ್ಯ ಅಂತಾರೆ. ಹಾಲಿನ ಬುರುಗಿನಿಂದ ಹಾಸಿಗೆ ಮಾಡ್ಲಿಕ್ಕಾಗತ್ತಾ? ಏನೋ ಮಾಡಿದ್ದಾರೆ ಅನ್ಕೊಂಡ್ರೆ ಅದು ಎಷ್ಟು ಮೃದುವಾಗಿರುತ್ತೋ ಅಂಥ ಮೃದುವಾದ ಹಾಸಿಗೆಗಳಂತೆ ಬೆಲೆ ಬಾಳುವ ಆಸನಗಳು, ಎಲ್ಲ ಬಂಗಾರಮಯವಾದದ್ದು. ಸ್ಫಟಿಕದ ಗೋಡೆಗಳಲ್ಲಿ ಮಹಾ ಮಾರಕತೇಶು ಚ ಪ್ರದೀಪ ಆಭಾಂತಿ, ಎಲ್ಲೆಲ್ಲೂ ಪ್ರತಿಬಿಂಬ ಕಾಣಿಸುವಂತ ಗೋಡೆಗಳು, ಮುತ್ತುರತ್ನ ವೈಢೂರ್ಯಗಳು ತುಂಬಿ ಹೋಗಿದೆ. ರಮಣೀಯವಾದ ಉದ್ಯಾನಗಳು. ಈ ಗಲ್ಫಲ್ಲೆಲ್ಲ ಹೋದ್ರೆ ನಿಮಗೆ ಬಂಗಾರ ಸಿಗತ್ತೆ, ಉದ್ಯಾನಗಳು ಎಲ್ಲಿ ಸಿಗ್ಬೇಕು? ಆರ್ಟಿಫಿಷಿಯಲ್ ಸ್ವಲ್ಪ ಮಾಡ್ಬೇಕು. ವಾತಾವರಣವನ್ನೇ ಅವರು ವ್ಯತ್ಯಾಸ ಮಾಡ್ಲಿಕ್ಕೆ ಆಗೋದಿಲ್ಲ. ನೀರಿಲ್ಲ, ಏನಿಲ್ಲ, ಪೆಟ್ರೋಲ್ ಸಿಗತ್ತಷ್ಟೇ, ಕುಡಿಲಿಕ್ಕಾಗತ್ತ ಅದನ್ನ? ಇಲ್ಲಾದ್ರ ಎಲ್ಲಾ ಸಂಪತ್ತು ಇದೆ ಅಂತ ತಾತ್ಪರ್ಯ ಇಲ್ಲಿ. ಧ್ರುವರಾಜರ ಈ ಆಳ್ವಿಕೆಯಲ್ಲಿ ಎಷ್ಟು ಸಂಪತ್ತು ತುಂಬಿತ್ತು ಅಂದ್ರೆ, ಈ ಬಾವಿಗಳು, ಕಲ್ಯಾಣಿಗಳು ಇಳಿಲಿಕ್ಕೆ ಆ ಮೆಟ್ಟಲುಗಳು ಇರುತ್ತಲ್ಲ, ಹವಳದಿಂದ ಮಾಡಿದ ಮೆಟ್ಟಳಂತೆ. ಹವಳ ಎಲ್ಲಿ ಒಂದಿಷ್ಟಕ್ಕೆ ಇವತ್ತು ಈ ಒಳ್ಳೆ ಹವಳಕ್ಕೆ 5-6 ಸಾವಿರ ರೂಪಾಯಿ ಆಗತ್ತೆ. ಅದು ಮೆಟ್ಲೇನ್ರಿ ಮಾಡೋದದು. ವಾಪ್ಯ ವೈಧೂರ್ಯ ಸೋಪನ, ಇನ್ನ ವೈಢೂರ್ಯದಿಂದ ಮಾಡಿದ್ದು. ಪದ್ಮ ಉತ್ಪಲಕಂ, ಪದ್ಮಗಳೆಲ್ಲ ಅರಳಿದ್ದವಂತೆ ಅಲ್ಲಿ. ಈ ಜಲಚರ ಪ್ರಾಣಿಗಳೆಲ್ಲ ಸುಂದರವಾಗಿ ಓಡಾಡ್ಕೊಂಡಿರತ್ತಲ್ಲಿ. ಪ್ರಭಾವಂ ತನಯಸ್ಯ ಶ್ರುತ್ವ ದೃಷ್ಟ್ವ ಅದ್ಭುತತಮಂ ಪ್ರಪೇರೆ, ಈತನ ತಂದೆ ಪರಮಾಶ್ಚರ್ಯ ಪಟ್ಟುಬಿಟ್ಟಿಯಾನಲ್ಲಿ. ಏನಪ್ಪ ಇದು? ಅನುರಕ್ತ ಪ್ರಜಂ ರಾಜ ಧ್ರುವಂ ಚಕ್ರೆ ಭುವಪತಿಂ. ಇವನ ದೈವೀ ಸಂಪತ್ತು ವೃದ್ಧಿ ಆಗಿತ್ತಲ್ಲ, ಪ್ರಜೆಗಳೆಲ್ಲ ಇವನಲ್ಲಿ ಬಹಳ ಅನುರಾಗ ಮಾಡ್ತಾ ಇದ್ದಾರಲ್ಲಿ, ರಾಜನಾದ ಅಲ್ಲಿ. ಇನ್ನ ವೈರಾಗ್ಯ ಬಂದಿತ್ತು. ಸಂಸಾರ ಎಷ್ಟೇ ಸಂಪತ್ತಿದ್ದರೂ ಕೂಡ ಅದು ಮುಕ್ತಾಯವಾಗತ್ತಲ್ಲ, ಅಥವಾ ಅದೇ ಇದ್ರೂ ನಾವು ಬಿಟ್ಟು ಹೋಗ್ಬೇಕಲ್ಲ. ವನಂ ವಿರಕ್ತ ಪ್ರಾತಿಷ್ಠತ್ ವಿಮೃಶನ್ ಆತ್ಮನೋಗತಿಂ. ನೋಡಿ, ಆತ್ಮನೋಗತಿಂ ಅಂದ್ರೆ ವಿಮೃಶನ್ ದೇವರ ಸೇರ್ಬೇಕು. ಗತಿ ಅಂದ್ರೆ ಜ್ಞಾನ ಅಂತ ಕೂಡ ಅರ್ಥ. ಪರಮಾತ್ಮನ ತಿಳುವಳಿಕೆಯನ್ನು ದಿನೇ ದಿನೇ ವೃದ್ಧಿ ಮಾಡ್ಕೋಬೇಕು. ವಯಸ್ಸಾದ ಮೇಲೆ ನಾವು ಹುಟ್ಟಿದಾಗ ಹೇಗಿದ್ವೋ, ಯೌವನದಲ್ಲಿ ಹೇಗಿದ್ವೋ, ಎಷ್ಟು ವರ್ಷ ಆದ್ರೂ ಅಷ್ಟೇ ಇದ್ರೆ ಹೇಗ್ರಿ? ವೃದ್ಧಿ ಆಗ್ಬೇಕು, ನಮ್ಮ ತಪಸ್ಸು ವೃದ್ಧಿ ಆಗ್ಬೇಕು. ಇನ್ನು ಕಾಮಕ್ರೋಧಾದಿಗಳ ನಿರ್ನಾಮ ಆಗ್ಬೇಕು. ಇದು ಹ್ರಾಸ ಆಗ್ಬೇಕು, ಇದು ವೃದ್ಧಿ ಆಗ್ಬೇಕು. ವಯಸ್ಸಾಗ್ತಾ ಆಗ್ತಾ ಯಾವಾಗ ಹೋಗ್ತೀವೋ ಗೊತ್ತಿಲ್ಲಲ್ಲ. ಹೇಳಿ ಕೇಳಿ ಬರುತ್ತಾ, ಒಂದು ನೋಟಿಸ್ ಯಾರು ಕೊಡತ್ತೆ, ನಾವು ಇಗ್ನೋರ್ ಮಾಡ್ಬಿಟ್ಟಿರ್ತೀವಿ. ತಲೆ ಕೂದಲುಗಳು ಹಣ್ಣಾಗತ್ತೆ, ಇದು ಬರುತ್ತಲ್ಲ, ಚಾಳೀಸ್ ಬರುತ್ತೆ ಅಂತಾರೆ 40 ವರ್ಷಕ್ಕೆ. ಇಂಥದ್ದೆಲ್ಲ ವಿಕಾರಗಳು ಯಮದೇವರಿಗೆ ಹತ್ತಿರ ಆಗ್ತಾ ಇದ್ದೀವಿ ಅಂತ. ಆತ್ಮಾನಂ ಪ್ರವಯಸಂ ಜ್ಞಾತ್ವ ಅಂತ ಇಂಥ ಮಾತೆಲ್ಲ ನೋಡ್ತೀವಿ. ನನಗೆ ವಯಸ್ಸಾಗಿದೆ, ಇದ್ಯಾವುದು ಶಾಶ್ವತವಲ್ಲ ಅಂತ ತಿಳ್ಕೊಂಡು ಒಳ್ಳೆ ಪ್ರಾಮಾಣಿಕವಾದ ಬದುಕನ್ನು ಆರಿಸಿಕೊಂಡ್ರೆ ಧನ್ಯರಾಗಿ ಬಿಡ್ತೇವಲ್ಲಿ. ಭ್ರಮಿ ಅಂತೆ ವಿಶ್ವಕರ್ಮ ಶಿಂಶುಮಾರ ರೂಪಿ ಪರಮಾತ್ಮನ ಮಗಳು ಪ್ರಜಾಪತಿ ಅಂತ ಕರೆದಿದ್ದಾರಪ್ಪ ಶಿಂಶುಮಾರ ರೂಪಿ ಪರಮಾತ್ಮನನ್ನ. ಆ ಭ್ರಮಿಯನ್ನ ಮದುವೆ ಆದರೆ 2 ಗಂಡು ಮಕ್ಕಳು, ಒಟ್ಟು 3 ಗಂಡು ಮಕ್ಕಳು, 2 ಕಲ್ಪವತ್ಸರ ಅಂತ. ಈ ವಾಯುದೇವರ ಮಗಳ ಹೆಸರು
ಇಳ ಅಂತ ಹೆಸರು. ಉಲ್ಕಲ ಅಂತ ಒಬ್ಬ ಮಗ, ಇನ್ನೊಂದು ಹೆಣ್ಣು ಮಗು ಕೂಡ ಇತ್ತು ಅಂತಾರಳಿ. ಯೋಷಿದ್ರತ್ನಂ ಅಂತಾರೆ, ಒಳ್ಳೆ ಯೋಗ್ಯವಾದ ಹೆಣ್ಣು ಕೂಡ ಇದೆ ಅಲ್ಲಿ. ಇಷ್ಟೆಲ್ಲ ಆದ್ಮೇಲೆ ಧ್ರುವ ಮಹಾರಾಜರು ತನ್ನ ತಮ್ಮನನ್ನ ಕೊಂದಾಕ್ಬಿಡ್ತಾರೆ. ಅವನ ಹೆಸರು, ಇವನು ಇಬ್ಬರ ಹೆಸರು ಕೂಡ ಉತ್ತಮ ಅಂತ. ಚಿತ್ರಾಂಗದನ್ನ ಕಥೆ ಕೇಳ್ತೀವಲ್ಲ ಹಾಗೆ, ನನ್ನ ಹೆಸರು ಯಾಕೆ ಇಟ್ಕೊಂಡ್ಯೋ, ಆ ಹೆಸರು ಬಿಡು ಅಂತ. ಇವನು ಕ್ಷತ್ರಿಯ ಹೇಳಿ ಕೇಳಿ ಯುದ್ಧ ಆಯಿತು, ಕೊಂದಾಕಿ ಬಿಟ್ಟ. ಆ ಉತ್ತಮ ಎಂಬ ಸನಾಮಕ ಒಬ್ಬ ಯಕ್ಷ ಧ್ರುವರಾಜನ ತಮ್ಮನನ್ನ ಕೊಂದಾಕಿ ಬಿಟ್ಟರೆ, ಎಷ್ಟಾದ್ರೂ ಒಂದೇ ಮಗು, ಏಕಪುತ್ರ. ಆ ಸುರುಚಿ ಹುಡ್ಕೊಂಡು ಹೋಗಿ ಕಾಡ್ಗಿಚ್ಚಿನಲ್ಲಿ ಬೆಂದು ಹೋಗ್ತಾಳಲ್ಲಿ, ಸತ್ತು ಹೋಗ್ತಾಳಲ್ಲಿ. ಭ್ರಾತೃವಧಂ ಶ್ರುತ್ವ ಕೋಪ ಅಮರ್ಷ ಶುಚಾರ್ಪಿತ, ಕೋಪ ಅಸಹನೆ ದುಃಖ ಜೈತ್ರವಾದ ರಥವನ್ನ ಏರಿ ಉತ್ತರ ದಿಕ್ಕಿಗೆ ಬಂದಿದ್ದಾನಲ್ಲಿ. ರುದ್ರಾನುಚರ ಸೇವಿತಾಂ, ಎಲ್ಲ ರುದ್ರದೇವರ ಪಿಶಾಚಾದಿಗಳೇ ತುಂಬಿರುತ್ತೆ ಅಲ್ಲಿ ಎಲ್ಲಾ ಕಡೆಯಲ್ಲೂ ಕೂಡ. ಯಕ್ಷರೆಲ್ಲ ತುಂಬಿದ್ದಾರಲ್ಲಿ. ಶಂಖವನ್ನ ಮೊಳಗಿದ ಅವರೆಲ್ಲ ಯುದ್ಧಕ್ಕೆ ಬಂದಿದ್ದಾರೆ ಧ್ರುವರಾಜರ ಮೇಲೆ. ನಾನಾ ಬಗೆಯಾದ ಆಯುಧಗಳನ್ನು ಪ್ರಯೋಗ ಮಾಡ್ತಾ ಇದ್ದರೆ ಅವತ್ತಾನ ಪಾರಿಸರ ಶಸ್ತ್ರವರ್ಷ, ಅವರು ಪ್ರಯೋಗ ಮಾಡಿದ ಅಸ್ತ್ರಶಸ್ತ್ರಗಳಲ್ಲಿ ಮುಳುಗಿ ಹೋದನಂತೆ. ಓಹೋ, ಆಸಾರೇಣ ಯಥಾಗಿರಿಹಿ ನೂಪಾದೃಶ್ಯತ ಸಂಚನ್ನ, ಇವನು ಕಾಣಿಸ್ತಾನೆ ಇಲ್ಲಲ್ಲಪ್ಪ, ಮುಗ್ದೋಯ್ತು. ಹತೋಯಂ ಮಾನವ ಸೂರ್ಯೋ ಮಗ್ನಃ ಪುಣ್ಯ ಜನಾರ್ಣವೇ. ಈ ರಾಕ್ಷಸರ ಸೈನ್ಯದ ಸಮುದ್ರದಲ್ಲಿ ಮುಳುಗೋದ ಈ ಸೂರ್ಯ, ಧ್ರುವನೆಂಬ ಸೂರ್ಯ ಹೋದ, ಮುಳುಗಿ ಹೋದ ಅಂದ್ರೆ ಸತ್ತೋದ ಅಂತ ಅನ್ಕೊಂಡ್ರು. ಮತ್ತೆ ಎದ್ದು ಯುದ್ಧ ಮಾಡ್ತಾ ಇದ್ದಾನೆ. ಎಷ್ಟು ಯುದ್ಧ ಮಾಡಿದ್ರು ಕೋಟಿಗಟ್ಲೆ ಇದ್ದಾರೆ ಇವನು ಒಬ್ಬನ. ಇವನೇನ್ ಮಾಡಬೇಕು? ಆ ವೇಳೆಯಲ್ಲಿ ಸಪ್ತ ಋಷಿಗಳು, ಮುನಯ ಊಚು ಅಂತಾರೆ, ಯಾವುದೋ ಒಂದು ಮುನಿ ಅಲ್ಲ, ಪ್ರಾಯಶಃ ಸಪ್ತರ್ಷಿಗಳೇ ಇರ್ತಾರೆ. ಯಾಕೆ ಗೊತ್ತಾ? ಸಪ್ತರ್ಷಿ ಮಂಡಲ ಅಲ್ಲೇ ಇರೋದಲ್ವಾ. ಸಪ್ತ ಋಷಿಗಳು ಸೂಚನೆ ಮಾಡಿದ್ರು, ಉತ್ಥಾನ ಪಾರೇ ಭಗವನ ಸ್ತವ ಶಾನ್ಗಧನ್ವ ದೇವಕ್ಷಿಣೋತ್ಯವನತಾರ್ಪಿತ ಹರೋ ವಿಪಕ್ಷಾನ್ ಎನ್ನಾಮಧೇಯ ಅಭಿರಾಯ ನಿಶಮ್ಯ ಚಾದ್ಧ ಲೋಕೋಂಜಸಾ ತರತಿ ದುಸ್ತರ ಮಂಗ ಮೃತ್ಯುಂ. ಎಷ್ಟೇ ಕಷ್ಟ ಬಿದ್ದರೂ ಆ ನಾಮ ಉಚ್ಚಾರಣೆ ಮಾಡಿದ್ರಾಯ್ತು, ಆ ಎಲ್ಲಾ ಕಷ್ಟಗಳು ಕರಗಿ ಹೋಗತ್ತೆ. ನಾರಾಯಣಾಸ್ತ್ರವನ್ನ ಸಂಧಾನ ಮಾಡೋಕಂದ ಯಾಕೆ ವಿಚಾರ ಮಾಡ್ತಿ? ಅಂಜಸ ತರತಿ ಅಂದ್ರೆ ಏನ್ ಗೊತ್ತಾ? ಒಂದ್ ರೀತಿ ಆತ್ಯಂತಿಕ ದುಃಖ ನಿವೃತ್ತಿ ಆಗೋದು ಈ ನಾರಾಯಣನ ಅನುಗ್ರಹದಿಂದ ತಾನೆ. ಇದೇನ್ ಮಹಾ ಅಂತ ಪ್ರಯೋಗ ಮಾಡೋದಿನ್ನ. ಸಂಧದೆ ಅಸ್ತ್ರಂ ಉಪಸ್ಪೃಶ್ಯ ಎನ್ನಾರಾಯಣ ವಿನಿರ್ಮಿತಂ, ವಾಯುದೇವರ ಋಷಿ, ಇದಕ್ಕೆ ದೇವತೆ ಅವರಪ್ಪ ಪ್ರಯೋಗ ಮಾಡಿದಾಗ ಸಂಧಾನ ಮಾಡಿದ್ದಕ್ಕೇನೆ ವಿನೇಶು ವಿದುರ ಕ್ಲೇಶ ಜ್ಞಾನೋದಯೇಥ. ನಮಗೆ ಜ್ಞಾನ ಬಂದ್ರೆ ಮಾತ್ರ ಎಲ್ಲಾ ಕ್ಲೇಶಗಳು ಹೋಗೋದು. ಜ್ಞಾನೋದಯ ಅಪರೋಕ್ಷ ಜ್ಞಾನ ಅಂತಾನೆ ಅರ್ಥ. ಜ್ಞಾನೋದಯವಾದಾಗ ವೃತ್ತಿ ಜ್ಞಾನವೇ ಪಟುತರವಾದರೆ ಕ್ಲೇಶಗಳು ಹೊಟ್ಟೋಗತ್ತೆ, ಕಾಮಕ್ರೋಧಾದಿಗಳೆಲ್ಲ ಹೊಟ್ಟೋಗತ್ತೆ. ಇನ್ನು ಕೇಳಬೇಕಾ? ಹೇಳಿ ಕೇಳಿ ಪರಮಾತ್ಮನನ್ನ ಅಪರೋಕ್ಷ ಮಾಡಿಕೊಂಡ ಪುಣ್ಯಾತ್ಮ ಇವನು ನಾರಾಯಣಾಸ್ತ್ರವನ್ನ ಪ್ರಯೋಗ ಮಾಡಿದಾಗ, ಜ್ಞಾನೋದಯವಾದಾಗ ಎಲ್ಲ ಕ್ಲೇಶಗಳು ನಾಶವಾಗುವ ಹಾಗೆ ಈ ಮಾಯಾ ಎಲ್ಲ ನಿರ್ನಾಮವಾಗಿ ಬಿಟ್ಟಿದೆ. ಈ ನಾರಾಯಣಾಸ್ತ್ರಕ್ಕೆ ಉತ್ತರ ಎಲ್ಲಿಂದರಿ? ಇಲ್ಲವೇ ಇಲ್ಲ. ಎಷ್ಟು ಲಕ್ಷ ಯಕ್ಷರು ಸುಟ್ಟು ಕರಕಾಗಿ ಬಿದ್ದೋದ್ರು ಅಂತ ತೋರ್ತಾ ಇದೆ. ಈ ಕುಬೇರ ಹೋಗಿ ನಿನ್ನ ಮೊಮ್ಮಗ ಪ್ರಳಯ ಮಾಡಿ ಬಿಡ್ತಾ ಇದ್ದಾನಪ್ಪ, ಅವನನ್ನು ಉಪಶಮನ ಮಾಡು. ಅವರ ಒಡೆಯ ಕುಬೇರ ಹೋದ್ರೆ ಕೋಪ ಹೆಚ್ಚಾಗಬಹುದು ಅಂತ ತಾನು ಹೋಗ್ಲಿಲ್ಲ, ಧೈರ್ಯ ಸಾಲಲಿಲ್ಲ. ಮನು ಬಂದಿದ್ದಾರೆ. ಔತ್ಥಾನಪಾದಿಂ ಕೃಪಯಾ ಪಿತಾಮಹ
ಉಪಗತ ಸಹರ್ಷಿಭಿಹಿ. ಋಷಿಗಳ ಒಟ್ಟಿಗೆ ಅವರೇ ಅಸ್ತ್ರ ಪ್ರಯೋಗ ಮಾಡು ಅಂತ ಹೇಳಿದ್ದು ಋಷಿಗಳೇ ಅಲ್ವಾ. ಋಷಿಗಳ ಒಟ್ಟಿಗೆ ಈ ಸ್ವಯಂಭೂ ಮನುಗಳು ಬಂದಿದ್ದಾರಲ್ಲಿ. ಅಲಂ ವತ್ಸ ಅತಿರೋಷೇಣ ತಮೋದ್ವಾರೇಣ ಪಾಪ್ಮನ. ಅತಿಯಾದ ಕೋಪ ಅದು ತಮಸ್ಸಿಗೆ ದ್ವಾರವೋ, ನರಕಕ್ಕೆ ದ್ವಾರವಯ್ಯ. ಸಾಕು, ಎಷ್ಟು ಕೋಪ ಮಾಡ್ತಿ. ಏನ ಪುಣ್ಯಜನಾನೇತಾನ್ ಅವಧೀಸ್ತ್ವಮನಾಗತ. ಪಾಪ ತಪ್ಪು ಮಾಡಿದ್ದು ಯಾವನೋ ಒಬ್ಬ, ಅವನು ಸತ್ನೋ ಇಲ್ಲೋ. ಈಗ ಈ ಭಾಗವತರ ಕಡೆಯ ಭಾಗದಲ್ಲಿ ನೋಡ್ತೀವಲ್ಲ, ತಕ್ಷಕ ಕಚ್ಚಿದ್ರೆ ಅದು ಒಂದು ಬಿಟ್ಟು ಇನ್ಯಾವ್ದಾರೋ ಸರ್ಪಗಳು ಸುಟ್ಟೋದವು. ಗಾಂಧಿನ ಗೋಡತೆ ಕೊಂದ್ರೆ ಇದ್ಬದ್ದು ಬ್ರಾಹ್ಮಣರನ್ನೆಲ್ಲ ಕೊಚ್ಚಾಕ್ಬಿಟ್ರು ಅಂತ ಕೇಳ್ತೀವಿ. ಇಂಥದ್ದೆಲ್ಲ ವಿಪರ್ಯಾಸಗಳು. ಮಾಡಿದ ಅಪರಾಧ ಯಾರೋ ಸಾಯೋ ಶಿಕ್ಷೆ ಇನ್ಯಾರಿಗೋ ಆಗಿಬಿಡುತ್ತಾರೆ. ಹೀಗೆ ಮಾಡಬಾರ್ದಲ್ವಾ. ಬಿಡು, ಹೀಗೆ ಮಾಡಬೇಡ. ಅನಾಗಸನ ನಿರಪರಾಧಿಗಳಾದ ಯಕ್ಷರೆಲ್ಲ ಸತ್ತೋದ್ರೆ ಹೇಗೋ. ನಾಸ್ಮತ್ಕುಲೋಚಿತಂ ತಾತ ಕರ್ಮೈತ ಸದ್ಭಿಗರ್ಹಿತಂ. ನಮ್ಮ ಕುಲಕ್ಕೆ ಇಷ್ಟು ಕೋಪ ಉಚಿತವಲ್ಲ. ಸಜ್ಜನರು ಇದನ್ನ ಪ್ರಶಂಸೆ ಮಾಡೋದಿಲ್ಲ. ಬಿಟ್ಬಿಡು. ನನ್ವೇಕಸ್ಯ ಅಪರಾಧೇನ ತತ್ಸಂಗಾತ್ ಬಹವೋ. ಒಬ್ಬನ ಅಪರಾಧದಿಂದ ಎಷ್ಟು ಮಂದಿ ಸತ್ತೋದ್ರಲ್ಲೋ. ಹೌದು, ನಿನ್ ತಮ್ಮನ ಮೇಲೆ ಪ್ರೀತಿ ಇದೆ, ಭ್ರಾತೃವತ್ಸಲ ನೀನು. ನಾಯಂ ಮಾರ್ಗೋ ಹಿ ಸಾಧೂನ. ನಿಜವಾದ ಹರಿಭಕ್ತರಿಗೆ ಟಿಟ್ ಫಾರ್ ಟ್ಯಾಟ್ ಅಂತಾರಲ್ಲ, ನಮ್ಗೆ ಅವ್ರು ಮಾಡಿದ್ದಕ್ಕೆ ನಾವು ಮಾಡಿದೀವ್ರಿ ಅಂತ ಅನ್ನಬಾರದಂತೆ. ಯಾಕೆ ಅಂತ ಹೇಳಿದ್ರೆ, ನಮ್ಮ ಪಾಪಗಳಿಗೆ ಯಾರೋ ಜವಾಬ್ದಾರಲ್ಲ, ನಾವೇ ಆಗಿರ್ತೀವಿ. ನಮ್ಗೇನಾದರೂ ನಾವೇ ಹೊಣೆ. ನಮ್ಮನ್ನು ನಾವು ಬೈಕೊಂತೀವ. ಜಿಕ್ವಾಂ ಕ್ವಚಿತ್ ಸಂದಶತಿ ಸ್ವದದ್ಭಿಗಿ ತದ್ವೇನ ನಾಳಂ ಕಥಮಾಯ ಕುಪ್ಪೇತ್. ನಮ್ಮ ಹಲ್ಲೆ ನಮ್ಮ ನಾಲ್ಗೆನ ಕಚ್ಚಿಕೊಂಡಾಗ ಯಾರ ಮೇಲೆ ಕೋಪ ಮಾಡ್ಲಿಕ್ಕಾಗತ್ತೆ? ನಾಲ್ಗೆನ್ ತುಂಡು ಮಾಡ್ಕೊಳ್ಲಿಕ್ಕಾಗತ್ತಾ? ಹಲ್ಲನ್ನು ಉದುರಿಸ್ಕೊಳ್ಲಿಕ್ಕಾಗತ್ತಾ? ಎರಡೂ ನಮ್ಮದೇ. ಹಾಗೇನೆ ಯಾರಿಂದ ಏನಾದ್ರೆ ಅವ್ರು ಒಳ್ಳೆಯವರಾಗಿರ್ಬೋದು, ಕೆಟ್ಟವರಾಗಿರ್ಬೋದು, ನಮಗೆ ತೊಂದರೆ ಆದಾಗ ಅದು ನಾವೇ ಹೊಣೆ ಅಂತ ಸುಮ್ಮನೆ ಇದ್ದು ಬಿಟ್ರೆ ತಪಸ್ಸು ವೃದ್ಧಿ ಆಗ್ಬಿಡುತ್ತೆ. ಅವ್ರಿಗೆ ಶಿಕ್ಷೆ ಆಗಲಿ ಅಂತಿರುತ್ತೆ. ಅವರಿಂದ ತೊಂದರೆ ಆದಾಗ ಅಪೇಕ್ಷೆ ಇದ್ದ ಮಾತ್ರಕ್ಕೆ ಸತ್ತ ಸಂಕಲ್ಪರ ನಾವು. ಶಿಕ್ಷೆ ಆಗಬಹುದು, ಆಗದೇನೆ ಇರ್ಬೋದು. ಆಗದೆ ಇರೋದೇ ಹೆಚ್ಚು ಈಗಂತೂ ಕಲಿಯುಗದಲ್ಲಿ. ಅದರ ಬದಲು ನಮ್ಮ ಹಣೆ ಬರ ಹೀಗೆ ಅಂತ ಸುಮ್ಮನೆ ಇದ್ರೆ ಬಹಳ ಶ್ರೇಷ್ಠ. ಅದು ಗೌತಮಿ ಅಂತ ಬಹಳ ಉಪಕಾರ ಮಾಡ್ತಾ ಇದ್ಲು, ಅರಣ್ಯವಾಸಿ ಆಗಿದ್ಲು. ಒಂದೇ ಒಂದು ಗಂಡು ಮಗು ಒಂದು ಸರ್ಪ ಕಚ್ಚಿ ಸತ್ತೋಯ್ತು. ಆಗ ಎಲ್ರಿಗೂ ಉಪಕಾರ ಮಾಡ್ತಾ ಇದ್ಲು. ಒಬ್ಬ ಬೇಡರವನು ಬಂದ, ಬಹಳ ಸಿಟ್ಟು ಬಂತು. ನಿನ್ನಂಥ ಸಾಧ್ವಿ ಮಗುನು ಸತ್ತೋಯ್ತಾ? ಮಂತ್ರಗಳಿರತ್ತೆ, ವಿಚಿತ್ರ. ಅದು ಬೇರೆ ಮಂತ್ರ ಅಲ್ಲ, ಅದು ಇನ್ನೇನೋ ಮಂತ್ರ. ಬೇಡರ ಬಾಯಲ್ಲಿ ಏನಿರುತ್ತೆ? ಮಂತ್ರದಿಂದ ಕಚ್ಚಿದ ಸರ್ಪವನ್ನು ಆಹ್ವಾನ ಮಾಡಿಬಿಟ್ಟ. ಅದು ಬಂದು ನಿಂತ್ಕೊಂಡಿದೆ ದೀನವಾಗಿ. ಇವನೇನೋ ಮಾಡ್ತಾನೆ ಅಂತ ಗೊತ್ತಾಗಿದೆ ಅದಕ್ಕೆ. ಇದನ್ನ ನನ್ನ ಕತ್ತಿಯಿಂದ 100 ತುಂಡು ಮಾಡು ಅಂದ್ರೂ ಮಾಡ್ತೀನಿ. ಬೆಂಕಿಲಿ ಹಾಕಲಮ್ಮ, ನಿನ್ನ ಮಗುವಿನ ಸಾವಿಗೆ ಇದು ಕಾರಣ ಅಂತ ಹೇಳಿದಾಗ ಬೇಡ ಬೇಡ ಅಂದ್ಲು. ಇದೆಲ್ಲ ಕಾರಣ, ಈ ಮಗುನೇ ಕಾರಣ ಅಂತ ಇನ್ನೂ ಹೇಳಿಲ್ಲ ಅವಳು. ಕಡೆಗೆ ಮೃತ್ಯು ಬರ್ತಾರೆ ಯಮದೇವರು, ಎಲ್ಲ ಒಂದು ಗುಂಪೇ ಬರುತ್ತೆ, ದೇವತೆಗಳ ಗುಂಪೆಲ್ಲ. ಸರ್ಪ ನಾನು ಎಲ್ರನ್ನು ಕಚ್ಚಿತೀನ, ಮೃತ್ಯುವಿನ ಆಗ ಮೃತ್ಯು ಬರುತ್ತೆ. ಎಲ್ಲ ಬಂದ ಮೇಲೆ ಕಾಲನೂ ಬರುತ್ತೆ. ಎಲ್ಲ ಆದ್ಮೇಲೆ ವಿಚಾರ ಮಾಡಿದಾಗ ಈ ಮಗು ಸರ್ಪದಿಂದ ಕಚ್ಚಿ ಸಾಯ್ಲಿಕ್ಕೆ ಯಾರ ಕಾರಣ ಅಂದ್ರೆ ಸರ್ಪ ಅಲ್ಲ, ಮೃತ್ಯು ಅಲ್ಲ, ಯಾರ್ಯಾರು ಅಲ್ಲ, ಮಗುವಿನ ಕರ್ಮ ಅಂತ ಮಹಾಭಾರತದಲ್ಲಿ ತೀರ್ಪು ಕೊಡ್ತಾರಲ್ಲಿ. ಆ ರೀತಿ ನಮ್ಮ ಮನಸ್ಸಿನಲ್ಲಿ ಈ ಭಾವನೆ ದೃಢವಾಗಿದ್ದಾಗ ಕೋಪ ಬರಲೇಬಾರದು. ನಮಗೆ ಪ್ರಯತ್ನ ಪಡಬೇಕು. ಏನು ಎಲ್ಲ ಪೇಜಾರು ಸ್ವಾಮಿಗಳು ವಿದ್ಯಾಮಾನ ತೀರ್ಥ ತರ ಇರ್ಲಿಕ್ಕೆ ಸಾಧ್ಯವೇ? ಅವರು ಕೋಪವನ್ನು ಗೆದ್ದು ಬಿಟ್ಟಿದ್ರು, ಶಾಂತವಾಗಿ ಇರ್ತಾ ಇದ್ರು. ಕೋಪದ ನಾಟಕ ಮಾಡೋರು ಅವರು. ಕೋಪ ಯಾತಿಗೂ ಅಸಮರ್ಥರ ಕೋಪ ಬರುತ್ತೆ, ಅಜ್ಞಾನಿಗಳ ಕೋಪ ಬರುತ್ತೆ. ಕೋಪ ಬರ್ಲಿಕ್ಕೆ ಕಾರಣ ನಾವು ಅಂದುಕೊಂಡಿದ್ದು ಆಗದೆ ಇದ್ದಾಗ. ನಾವು ಅಂದುಕೊಂಡಿದ್ದು ಆಗದೆ ಇರ್ಲಿಕ್ಕೆ ಕಾರಣ ನಾವು ಅಸ್ವತಂತ್ರರು. ಸರಿ, ಅನ್ಕೊಂಡಿದ್ದು ಆಗೋದು ಬೇಡವೇ ಬೇಡ. ಅನ್ಕೊಂಡೆ ಯಾತಕ್ಕೆ?
ಅನ್ಕೊಂಡಿದ್ದೇ ತಪ್ಪಲ್ವಾ? ನಿನ್ನ ಚಿತ್ತಕ್ಕೆ ಬಂದದ್ ಎನ್ನ ಚಿತ್ತಕ್ಕೆ ಬರಲಿ, ಅನ್ಯಥ ಬಯಕೆ ಕೊಡದಿರೋ ಶ್ರೀನಿವಾಸ ದಯಾನಿಧೇ. ಯಾಕಂತಾರೆ ಜ್ಞಾನಿಗಳು, ನೀನು ಭ್ರಷ್ಟ ಸಂಕಲ್ಪ, ಅದಕ್ಕೋಸ್ಕರ ಈ ರೀತಿ ಚಿಂತನೆ ಮಾಡುವಂತ ತಾತ್ಪರ್ಯ ಅಲ್ಲಿ. ಪಶುವದ್ಭೂತವೈಶಸಂ ಅಂತ ಇನ್ನೂ ಅನೇಕ ಮಾತುಗಳನ್ನ ಸ್ವಯಂಭೂ ಮನಗಳು ಮೊಮ್ಮಗನಿಗೆ ಹೇಳುತ್ತಾ, ತಿತಿಕ್ಷಯ ಕರುಣಯ ಮೈತ್ರ್ಯ ಚ ಅಖಿಲ ಜಂತುಷು ಸಮತ್ವೇನ ಚ ಸರ್ವಾತ್ಮ ಭಗವಾನ್ ಸಂಪ್ರಸೀದತಿ. ನೋಡಿ, ತಿತಿಕ್ಷ ಅಂದ್ರೆ ದ್ವಂದ್ವ ಸಹಿಷ್ಣುತೆ, ಕಾರುಣ್ಯ ಬೇಕು, ಮೈತ್ರಿ ಬೇಕು, ಎಲ್ಲರಲ್ಲೂ ಕೂಡ ಎಲ್ಲಾ ಜಂತುಗಳಲ್ಲಿ ಒಂದು ಒಳ್ಳೇದಾಗಲಿ ಇಂತಿರ್ಬೇಕು. ತಮೋಯೋಗ್ಯರು ಅಂತ ತಮೋಯೋಗ್ಯರಿಗೆ ಒಳ್ಳೇದಾಗಲಿ ಅಂತ ಅನ್ಬಾರ್ದು. ನಾವ್ಯಾಕೆ ಅಂತೀವಿ ಬಿಡಿ, ಅನ್ನೋದೇ ಇಲ್ಲ, ಅದನ್ನ ನಿಷೇಧ ಮಾಡೋ ಅಗತ್ಯವೇ ಇಲ್ಲ. ಸರ್ವಾತ್ಮ ಪ್ರೀತನಾಗಬೇಕು ಅಂತಾದರೆ ಮೇಲೆ ಹೇಳಿದ ಎಲ್ಲ ಜೀವನದಲ್ಲಿ ಅಳವಡಿಸಿಕೊಂಡ್ರೆ ಮಾತ್ರ. ಅವನು ಸಂಪ್ರಸೀದತಿ, ಸರ್ವಾಂತರ್ಯಾಮಿ, ನಮ್ಮ ಮೇಲೆ ಪ್ರೀತನಾಗಬೇಕು ಅಂತಾದರೆ ನಮ್ಮ ಅಸ್ವಾತಂತ್ರ್ಯವೂ ಗೊತ್ತಾಗತ್ತೆ. ದೇವ್ರು ಹೀಗೆ ನಡ್ಕೋ ಅಂತಿದ್ದಾನೆ, ಹಾಗೆ ನಡ್ಕೋಬೇಕಪ್ಪ. ನಮ್ಗೆ ರೂಲ್ಸ್ ರೆಗ್ಯುಲೇಷನ್ಸ್ ಏನು ಗೊತ್ತಿಲ್ಲ, ನಮ್ಮ ಇಚ್ಛೆ ಬಂದಾಗ ಇರ್ತೀವಿ. ಅರ್ಧ ಶಾಸ್ತ್ರ ತಿಳ್ಕೊಂಬೋದು, ಅರ್ಧಂಬರ್ಧ. ಸ್ವಲ್ಪ ಹಾಗೆ ಒಂದೆರಡು ದಿನ ನಾಟಕ ಮಾಡ್ತೀವಿ, ಮತ್ತೆ ಮರ್ತು ಹೋಗುತ್ತೆ. ಇದನ್ನ ಬಿಟ್ಬಿಟ್ವಿ ಅಂದ್ರೆ ಎಲ್ಲಿ ಉದ್ಧಾರ ರೀ ನಮ್ದು? ಇಡೀ ಜೀವಮಾನದಲ್ಲಿ ಶಾಸ್ತ್ರ ಹೇಳಿದ ರೀತಿಯಲ್ಲೇ ಬದುಕಿದ್ರೆ ದುಃಖವೇ ಬರೋದಿಲ್ಲ. ಇನ್ನೊಬ್ಬರು ದುಃಖವನ್ನು ಪರಿಹಾರ ಮಾಡುವ ಸ್ಥಿತಿ ಭಗವಂತ ಕೊಡ್ತಾನಳ್ಳಿ. ಭೂತೈಹಿ ಪಂಚಭಿರಾರಬ್ಧ ಯೋಷಿತ್ ಪುರುಷ ಏವಗಿ ತಯೋರ್ವ್ಯವ ಸಂಭೂತಿ ಯೋಷಿತ್. ಯಾವ ಗಂಡ ಗಂಡಂದಿರ ಇದರಿಂದ ಅವನು ಸಂತಾನವಾಗುತ್ತದೆ. ಈ ಸೃಷ್ಟಿ ಸ್ಥಿತಿ ಪ್ರಳಯ ಮೂರು ಗುಣಗಳ ವ್ಯತ್ಯಾಸದಿಂದ ಪರಮಾತ್ಮನ ಇಚ್ಛೆಯಿಂದ ನಡೀತಾ ಇದ್ದರೆ ನಿಮಿತ್ತ ಮಾತ್ರಂ ತತ್ರಾತ್ಮ ನಿರ್ಗುಣ ಪುರುಷ ಋಷಭ ವ್ಯಕ್ತಾವ್ಯಕ್ತಮಿರಂ ವಿಶ್ವಂ ತತ್ರ ಭ್ರಮತಿ ಲೋಹವತ್. ದೇವರು ನಿಮಿತ್ತ ಮಾತ್ರನಾಗಿ ಎಲ್ಲಾ ಜಂತುಗಳನ್ನ ತಿರುಗಾಡಿಸ್ತಾ ಇರ್ತಾನಣ್ಣ. ಕರ್ಮದ ಪ್ರಭಾವಲಯದಲ್ಲಿ ನಾನು ಅಂತ ಅನ್ಕೊಂಡು ಸಾಯ್ತಾನೆ ಈ ಜೀವ. ನಂದೇನಿದೆ, ನಂದೇನದು ಸ್ವಾಮಿ, ನಿಂದೇ ಇದಲ್ಲ ಅಂತ ಹಾಡು ಹೇಳ್ಬಿಟ್ರಾಗತ್ತಾ? ಅರ್ಥ ತಲೆಯಲ್ಲಿರ್ಬೇಕೋ ಬೇಡ? ವಾಸ್ತವಿಕವಾಗಿ ನಮ್ದೇನೂ ಅಲ್ಲ ಅಂತ ತಿಳ್ಕೊಂಡು ಸೋ ಅನಂತಹ ಕಾಲಃ ಅನಾದಿಹಿ ಆದಿಹಿ ಆದಿಕೃತ ಅವ್ಯಯ ಜನಂ ಜನೇನ ಜನಯನ್ ಮಾರಯನ್ ಮೃತ್ಯುನಾತ್ಮನಃ. ಅನಂತ ಅವನು, ಮಹದ್ಗುಣತ್ವಾರಿ ಅಮನಂತ ಮಾಹು. ನೋಡಿ ಇಲ್ಲಿ ಮಹಾಗುಣತ್ವಾತಂತಿರ್ಬೇಕಾಗಿತ್ತು ಅಂತ ಒಂದು ಪ್ರಶ್ನೆ ಮಾಡಿಕೊಂಡು ಗುಣಸವರ ಬದಲು ರಾಜರಂತಾರೆ ಮಹದ್ಗುಣತ್ವಾತಂತ ತಪ್ಪು ಪ್ರಯೋಗ. ತಪ್ಪಲ್ಲ, ಅಪಾಣನೀಯ ಪ್ರಯೋಗ. ಮಹಾಗುಣತ್ವಾತಂತ ಹೇಳದೆ ಆನ್ಮಹತ್ವ ಸಮಾನಾಧಿಕರಣ ಎಲ್ಲ ಬಿಟ್ಟು ಹಾಗೂ ಮಾಡ್ತಾರಲ್ಲ ಪ್ರಯೋಗ. ಮಹದ್ಗುಣತ್ವಾತಂತ ಯಾತಕ್ಕಂದ್ರು ಅಂದ್ರೆ ಮಹಾ ಅಗುಣತ್ವಾತಂತ ಪರಿಚ್ಛೇದ ಮಾಡಿಕೊಂಡು ತಲೆಹರಟೆ ಮಾಡಬಾರ್ದು ಅಂತ ಹೇಳಿ ಮಹದ್ಗುಣತ್ವಾದಿ ಅಮನಂತ ಮಾಹು. ದೇಶ ಕಾಲ ಗುಣಗಳಿಂದ ಅನಂತನಾದ ಅಂತಕರಣಾದ ಪ್ರಳಯ ಮಾಡುವ ಕಾರಣನಾಗಿದ್ದಾನೆ. ಅವನು ಅನಾದಿಯಾಗಿದ್ದಾನೆ, ಎಲ್ಲದಕ್ಕೂ ಆದಿಯಾಗಿದ್ದಾನೆ. ಜನಂ ಜನೇನ ಜನಯನ್, ಒಬ್ಬ ಜನನನ್ನ ಪುತ್ರಾದಿ ರೂಪ ಜನವನ್ನ ತಂದೆಯ ಮುಖಾಂತರ ಹುಟ್ಟಿಸಿ ಕೊಂದಾಕ್ಸಿ ತಾನು ಲೀಲೆ ಮಾಡ್ತಾ ಕೂತಿರ್ತಾನಳ್ಳಿ. ಇನ್ನೂ ಬಹಳ ರಮಣೀಯ ಸ್ವಯಂಭೂಮನಗಳ ಮಾತು ನೋಡು. ಆಯುಷ್ಯ ಭಟೋಕ್ತ ಭಿನ್ನ ಘಟಾದಿವಾಂಭಸ ಅಂತಾರಲ್ಲ ಅಲ್ಲಿ. ಯಾಕಪ್ಪ ಇಷ್ಟು ಕೋಪ? ಎಲ್ಲ ದೇವರು ನಿಮಿತ್ತನಾಗಿ ಮಾಡ್ತಾ ಕೂತಿದ್ರೆ ಯಾರಿಂದಲೂ ಆಯ್ತು ಅಂತ ಕೋಪ ಬೇಡ, ನೀನು ಕೋಪ ಬಿಡು. ತಮೋದ್ವಾರೇಣ ಪಾಪನ ಪಾಪ್ಮನ ಅಲಂ. ಯಾಕ ಕೋಪ? ಸುಮ್ಮನೆ ಇದ್ದುಬಿಟ್ಟು ಆಯ್ತು ತಾತ, ನಂಗೇನು ಕೋಪ. ಸಜ್ಜನರಿಗೆ ಕೋಪ ಬರುತ್ತಲ್ಲ, ಬಲು ಬೇಗ ಶಾಂತವಾಗಿ ಬಿಡುತ್ತೆ. ದುರ್ಜನರಿಗೆ ಶಾಂತವಾಗೋದೇ ಇಲ್ಲ. ಅವರು ಶಾಂತಿ ಆದರೂ, ಶಾಂತಿ ಅಂದ್ರೆ ಮೋಕ್ಷ ಅಂತ ಒಂದು ಅರ್ಥ, ಅವರು ದೇಹ ಬಿಟ್ಟು ಹೋದ್ರು ಕೋಪ ಹೋಗೋದೇ ಇಲ್ಲ. ಆ ರಾಹು ಕತೆ ಕೇಳ್ತೀವಲ್ಲ,
1000 ಜನ್ಮ ತಪಸ್ಸು ಮಾಡಿದ್ದ. ಅಮೃತ ಕುಡಿದ್ಬಿಟ್ಟು ದೇವತೆಗಳು ಕೊಂದು ಬಿಡ್ಬೇಕು ಅಂತ ಅಪೇಕ್ಷೆ ಇತ್ತಂತ ಅದಕ್ಕೆ ಬ್ರಹ್ಮದೇವರು ಯಾಕಪ್ಪ ಇಂಥ ತಪಸ್ಸು, 1000 ವರ್ಷ ಅಲ್ಲ, ಒಂದ್ ಜನ್ಮ, ಮುಂದಿನ ಜನ್ಮ, 1000 ಜನ್ಮ, ಏನ್ ಬೇಕು ಅಮೃತ ಕುಡಿದ್ ಸಾಯಿ ಅಂದ್ರು. ಅತಿ ಹಠ ಮಾಡೋರ್ಗೆ ಹೇಳ್ತಾರಲ್ಲ, ಸತ್ತನೆ ರುಂಡ ಒಂದ್ ಕಡೆ ಮುಂಡ ಒಂದ್ ಕಡೆ ಇದೆ, ಅವನು ಕುಡ್ದಿದ್ದಕ್ಕೆ ಅರ್ಥವೇ ಇಲ್ಲ. ಈ ರೀತಿ ಅಮೃತ ಪ್ರಾಶನ ಮಾಡಿ ಅಯೋಗ್ಯರು ಪಾನ ಮಾಡಿದ್ರೆ ಏನಾಗತ್ತೆ, ಯೋಗ್ಯತೆ ಇಲ್ದಿದ್ರೆ ಹೀಗಾಗ್ಬಿಡತ್ತೆ. ಅಯೋಗ್ಯರು ಸಂಪಾದನೆ ಮಾಡಿದ್ದೆಲ್ಲ ಆಲಾರಿನ್ ವೈನ್ ಅಷ್ಟೇ. ನೈವೇತೆ ಪುತ್ರಕ ಭ್ರಾತುರ್ ಹಂತಾರ. ಕಡೆಗೆ ನೋಡಿ, ಇವ್ರು ಯಾರು ನಿನ್ ತಮ್ಮನನ್ನ ಕೊಂದವರಲ್ವೋ, ಕುಬೇರನ ಭೃತ್ಯರು. ಪುಂಸೋ ದೈವಂ ಹಿ ಕಾರಣಂ. ದೈವ ಅಂದ್ರೆ ಪರಮಾತ್ಮ ಅಂತ ಒಂದರ್ಥ, ಅದೃಷ್ಟ ನಿಯಾಮಕ, ಅವರವರ ಅದೃಷ್ಟ ಮೂಲಭೂತವಾಗಿ ಕಾರಣವಾಗಿರುತ್ತೆ, ಕರ್ಮ ಅಂತ ಅರ್ಥ. ಕೋಪಯಾತಿಕ್ಕೆ ಸಯೇವ ವಿಶ್ವಂ ಸೃಜೆ. ಆ ದೈವವೇ ಸೃಷ್ಟಿ ಸ್ಥಿತಿ ಎಲ್ಲ ಮಾಡುತ್ತೆ. ಏಷ ಭೂತಾನಿ ಭೂತಾತ್ಮ ಭೂತೇಶೋ ಭೂತಭಾವನಃ. ತನ್ನ ಶಕ್ತಿಯಿಂದ ಎಲ್ಲ ಮಾಡ್ತಾ ಸೃಷ್ಟಿ ಸ್ಥಿತಿ ಪ್ರಳಯವನ್ನ ಮಾಡಿ ಅವನೇ ಮರಣವನ್ನ ಕೊಟ್ಟು ಮೋಕ್ಷವನ್ನೂ ಕೊಡ್ತಾನೆ ಯೋಗ್ಯರಾಗಿದ್ದರೆ. ಯಸ್ಮೈ ಬಲಿಂ ವಿಶ್ವಸೃಜೋ ಹರಂತಿ ಗಾವೋ ಯಥಾ ವೈ ನಸಿ ದಾಮಯಂತ್ರಿತಾಹ. ಈ ಮೂಗುದಾರ ಹಾಕಿ ಎಳೆದುಕೊಂಡು ಹೋಗುವ ಹಾಗೆ ದೇವತೆಗಳನ್ನು ಕರ್ಮದಲ್ಲಿ ಕಟ್ಟಿ ಹಾಕಿ ಅವರ ಕರ್ತವ್ಯವನ್ನು ಮಾಡ್ತಾ ಇರ್ತಾನೆ. ಅದಕ್ಕೆ ಅವನಿಗೆ ಪೂಜೆ ಮಾಡೋದು. ಅವನೊಬ್ಬನೇ ಸ್ವತಂತ್ರ ಅಲ್ಲಿ. ಇನ್ಯಾತಕ್ಕೋ 5 ವರ್ಷದ ಮಗು ತಪಸ್ಸು ಮಾಡಿ ವನಂಗತ ತಪಸ ಪ್ರತ್ಯಗಕ್ಷಮಾರಾಧ್ಯ ಲೇಭೆ ಮೂರ್ಧ್ನಿ ಪದಂ ತ್ರಿಲೋಕ್ಯಾಹ. ಎಂಥ ಪದವಿಯನ್ನ ಪಡಿತಾ ಇದ್ದಿ, ಇಷ್ಟು ಚಿಕ್ಕ ವಿಚಾರಕ್ಕೆ ಕೋಪ ಮಾಡ್ಕೊಂಡ್ಬಿಡೋದಾ? ಸಂಯಚ್ಛ ರೋಷಂ. ನೋಡಿ ಮತ್ತೆ ಅದೇ, ಕೋಪ ಮಾಡಬೇಡ. ಒಬ್ರು ಅನ್ನೋರಂತೆ ಜ್ಞಾನಿಗಳು, ಕೋಪ ಮಾಡ್ಲೇಬೇಕಾ? ಬಿಡ್ಲಿಕ್ಕಾಗಲ್ರಿ. ಹಾಗಾದ್ರೆ ಒಂದ್ ಕೆಲಸ ಮಾಡು, ಕೋಪ ಮಾಡ್ಬೇಕಲ್ವಾ, ಕೋಪದಲ್ಲಿ ಕೋಪ ಮಾಡು. ಅರ್ಥ ಆಯ್ತಲ್ಲ? ಕೋಪ ಮಾಡಬೇಡ ಅಂತಾನೆ ಮತ್ತೆ ಅರ್ಥ, ಅದೇ ಅರ್ಥ. ಅದ್ರ ಮೇಲೆ ಕೋಪ ಮಾಡೋದು ಅಂದ್ರೆ ಏನರ್ಥ? ಪ್ರತೀಪಂ ಶ್ರೇಯಸ ಪರಂ ಶ್ರುತೇನ ಭೂಯಸ ರಾಜನ್ ಅಗದೇನ ಯಥಾಮಯಂ. ಈ ಔಷಧದಿಂದ ರೋಗವನ್ನು ಕಳೆದುಕೊಳ್ಳುವ ಹಾಗೆ ಶ್ರುತೇನ. ಯಾವುದು ಔಷಧ ಕೋಪಕ್ಕೆ? ಶ್ರವಣಾದಿಗಳನ್ನು ಮಾಡ್ತಾ ಇರಬೇಕು. ಸರ್ವಜ್ಞಾಚಾರ್ಯ ಹೇಳ್ತಾರೆ, ಶ್ರವಣಾದಿ ವಿನಾನೈವ ಕ್ಷಣಂತಿಷ್ಠೇದಪಿ ಕ್ವಚಿತ್. ಶ್ರವಣಾದಿವಿಲ್ಲದೆ ಒಂದು ಕ್ಷಣವೂ ಇರಬಾರ್ದಂತೆ. ಇಲ್ಲಿ ಕೂತಿಯಾರಲ್ಲ ವೀರನಾರಾಯಣಾಚಾರ್ಯ, ಅವರು ಸುಮ್ಮನೆ ಇರ್ಲಿಕ್ಕೆ ಆಗೋದಿಲ್ಲ, ಓದ್ತಾನೇ ಇರ್ತಾರೆ. ಅದಕ್ಕೆ ಆ ಎತ್ತರ, ದೇಹವೂ ಎತ್ತರ, ಅದಕ್ಕೆ ಸರಿಯಾದ ಜ್ಞಾನ ದೇವರು ಕೊಟ್ಟಿಯಾನೆ. ಅದೃಷ್ಟ ಅದು, ತಂದೆ ತಾಯಿಗಳ ಪುಣ್ಯ ಅದು. ಏನೋಪಸೃಷ್ಟಾನ್ ಪುರುಷಾನ್ ಲೋಕ ಉದ್ವಿಜತೆ ಭೃಶಂ ನ ಬುಧಃ ತದ್ವಶಂ ಗಚ್ಚೇತ್ ಇಚ್ಛನ್ ಅಭಯಮಾತ್ಮನಃ. ರೋಷವನ್ನ ಬಿಡ್ಬೇಕು. ಯಾತಕ್ಕೆ? ಜನಗಳು ನೋಡಿದ್ರೆ ಬಂದಪ್ಪ ಕೋಪಿಟ್ಟ, ಸುಮ್ಮನೆ ಇರೋ ಬಂದ. ಯಾರು ಗೊತ್ತಾ? ಆ ಹೆಂಡತಿನೇ ನಿಮ್ಮಪ್ಪ ಬಂದು ಕಾಮನ ಹುಣ್ಣಿಮೆ ಮಾಡ್ಬಿಡ್ತಾನೆ, ಸುಮ್ಮನೆ ಎಲ್ಲ ಮೂಲ ಮೇಲೆ ಕೂತ್ಕೊಂಡ್ಬಿಡುತ್ತೆ. ತಿರ್ಗಾ ಇನ್ಯಾವುದೋ ಫೋನ್ ಬಂತು ಅಂತ ಅಪ್ಪ ಎದ್ದೋದ್ರೆ ಇವುಗಳಿಗೆ ಆನಂದ ಹೋಯ್ತು. ತನ್ನ ಮಕ್ಕಳ ಕೈಲಿ ಹೆಂಡತಿ ಕೈಲಿ ಬಯಸ್ಕೊಂಬೋ ಅಂತ ಕೋಪಿಷ್ಟ ಸ್ವಭಾವ ಇದ್ರೆ ಏನ್ ಗತಿರಿ ಅದು? ಅದಕ್ಕೆ ಬುಧಃ ತದ್ವಶಂ ನಗಚ್ಚೇತ್. ಕೋಪವಶನಾಗಬಾರ್ದು. ಹೇಳಣಂ ಗಿರಿಶಭ್ರಾತು. ರುದ್ರದೇವ್ರ ತಮ್ಮ ಅಂತಾರೆ ಈ ಕುಬೇರನನ್ನ. ತಮ್ಮ ಅಂದ್ರೆ ಸಖ ಅಂತ ಅರ್ಥ. ಯಜ್ಜಘ್ನಿವಾನ್ ಪುಣ್ಯ ಜನಾನ್ ಭ್ರಾತೃಘ್ನ ನಿತ್ಯಮರ್ಷಿತಃ ತಂ ಪ್ರಸಾದಯ. ಕೊಂದಾಗ್ದಲ್ಲ ಲಕ್ಷಾಂತರ ಮಂದಿಯನ್ನ, ತಪ್ಪಾಯ್ತು ಅಂತ ಹೇಳ್ಕೋ ಅಂಥೇಳಿ ಅಜ್ಜ ಹೇಳಿದಾಗ ನಮಸ್ಕಾರ ಮಾಡಿದ್ದಾರೆ ಧ್ರುವರಾಜರು. ಅಷ್ಟು ಮಂದಿನ ಕೊಂದಾಕಿದ ಮೇಲೆ ನೋಡಿ, ದಕ್ಷ ಯಜ್ಞ ಕೇಳಿದ್ವಿ, ನಮಸ್ಕಾರ ಮಾಡಲಿಲ್ಲ ಅಂತ ಹೇಳಿ ತಾವೇ ನಮಸ್ಕಾರ ಮಾಡ್ಬಿಟ್ರು. ಎಲ್ಲರನ್ನ ಕೊಂದಾಕಿದ ಮೇಲೆ ನಮಸ್ಕಾರ ಮಾಡಿ ತಪ್ಪಾಯ್ತು ಅಂತ. ಅದೇ ತಾನೇ ಪ್ರಸಾದಯ ಅಂದ್ರೆ ಏನರ್ಥ? ಏನೋ ಗೊತ್ತಿಲ್ಲದೆ ರೋಷಾವೇಶದಿಂದ ತಪ್ಪು ಮಾಡಿಬಿಟ್ಟೆ, ಕ್ಷಮೆ ಇರಲಿ ಅಂತ ಹೇಳ್ಬಿಟ್ಟು
ಕುಬೇರನಲ್ಲಿ ಕ್ಷಮೆ ಯಾಚನೆ ಮಾಡಿದ್ದಾರಳ್ಳಿ. ಇವರು ಹೊಟ್ಟೋದ್ರು. ಸಪ್ತ ಋಷಿಗಳ ಒಟ್ಟಿಗೆ ಸ್ವಯಂಭೂ ಮನುಗಳು ಅಲ್ಲಿಂದ ತೆರಳಿ ಬಿಟ್ಟಿದ್ದಾರಳ್ಳಿ. ಭೋಭೋ ಕ್ಷತ್ರಿಯದಾಯಾದ ಪರಿತುಷ್ಟೋಸ್ಮಿ ತೇ ಅನಘ. ಬಹಳ ಸಂತೋಷ ಆಯ್ತಲ್ಲಪ್ಪ, ಏನು ಬೇಕಾರಾಗ್ಬೋದು, ಕೋಪ ಬಿಡ್ಲಿಕ್ಕೆ ಆಗೋದಿಲ್ಲ. ದುಸ್ತ್ಯಜಮಾತ್ಮಜ ವೈರಂ. ವೈರವನ್ನ ಮನಸ್ಸಿನಿಂದ ಕಿತ್ತಾಕ್ಲಿಕ್ಕೆ ಆಗತ್ತಾ? ಬಿಡ್ಲಿಕ್ಕೆ ಆಗೋದಿಲ್ಲ. ನೋಡಿ, ಎಲ್ಲ ಹಾಕ್ಬಿಟ್ರೆ ಸತ್ತೋಗತ್ತಷ್ಟೆ. ಅವರಪ್ಪ ಇವನು ಹೋಗ್ತಾರೆ. ಈ ದುಡ್ಡು ಹೆಚ್ಚಾದ್ರೆ ತತ್ರಾಪಿ ಬ್ರಾಹ್ಮಣರುಗಳ ಗತಿ ಏನ್ರಿ? ನನಗಂತೂ ಮನೆ ಅನ್ನೋದು ಇದೆಯಲ್ಲ, ಎಲ್ಲ ಕ್ಲೇಶಗಳಿಗೂ ಆಗಾರ, ಆಶ್ರಯ. ಅದು ಮನೆಯಲ್ಲಿ ವೈರಾಗ್ಯ ಬರಬೇಕು. ಸುಮ್ಮನೆ ಬರುತ್ತಾ? ಮಕ್ಕಳು ಮೊಮ್ಮಕ್ಕಳೆಲ್ಲ ಸರಿಯಾಗಿದ್ದು ಬಿಟ್ರೆ ಸ್ವರ್ಗಕ್ಕೆ ಕಿಚ್ಚು ಹಚ್ಚೆಂದ ಸರ್ವಜ್ಞ ಅಂತ ಆಗ್ಬಿಡ್ತಾನೆ. ಈ ಅಯೋಗ್ಯ ಹುಟ್ಟಿದೆ ನನಗೆ, ನನ್ನ ಭಾಗ್ಯ, ನಂಗೆ ವೈರಾಗ್ಯ ಬಂತು ಅಂತ ಭಾವನೆ ಮಾಡಿದ್ದಾನಳ್ಳಿ. ನಿರ್ವಿಣ್ಣ ಮನ ನೃಪಃ ಗೃಹಾನ್ ನಿಶೀಥ ಉತ್ಥಾಯ ಮಹೋದಯಾತ್. ಮಹೋದಯಾತ್ ಅಂತಾರಳಿ. ಅಲಬ್ಧ ನಿದ್ರಹ ಅನುಲಕ್ಷಿತೋ ನೃಭಿಹಿ. ಅನುಪಲಕ್ಷಿತ, ಅನುಲಕ್ಷಿತ ಅಲ್ಲ. ಗತೋ ವೇನ ಸುವಂ ಪ್ರಸುಪ್ತಾಂ. ವೇನ ಸುವಂ ಪ್ರಸುಪ್ತಾಂ. ಅವಳು ಒಳ್ಳೆ ನಿದ್ರೆಯಲ್ಲಿ ಮುಳುಗಿ ಬಿಟ್ಟಿದ್ಲು ಸುನೀತ. ರಾತ್ರಿ ಮನೆ ಬಿಟ್ಟು ಹೊಟ್ಟೋದ. ವೈರಾಗ್ಯ ಬಂದೋಗಿದೆ, ಅದಕ್ಕೆ ಬಿಟ್ಟು ಹೋದ. ತಪಸ್ಸಿಗೆ ಹೊಟ್ಟೋದ ಅವನು. ಭೃಗ್ವಾದಿ ಮಹರ್ಷಿಗಳೆಲ್ಲ ವಿಚಾರ ಮಾಡಿದ್ರು, ಇವನು ಹೋದ್ರೆ ಅರಾಜಕತೆಯಿಂದ ತೊಂದರೆ ಆಗತ್ತಲ್ಲ ಅಂಥೇಳಿ ವೀರಮಾತರ ಮಾಹೂಯ ಸುನೀತಾಂ ಬ್ರಹ್ಮವಾದಿನಃ ಪ್ರಕೃತ್ಯಸಮ್ಮತಂ ವೇನಂ. ನೋಡಿ, ಮಂತ್ರಿಗಳಿಗೆಲ್ಲ ಇವನ್ ರಾಜ ಅಂದ್ರೆ ಮೊದಲೇ ಭಯ, ಇವನ ಅಂತ ಭಯ ಆಗತ್ತೆ. ಆದರೂ ವಿಧಿ ಇಲ್ಲದೆ ಅವನ್ನೇ ಪಟ್ಟದಲ್ಲಿ ಕೂಡಿಸಿದ್ದಾರಳ್ಳಿ. ಅವಮೇನೆ ಮಹಾಭಾಗಾನ್, ಎಲ್ಲರನ್ನ ತಿರಸ್ಕಾರ ಮಾಡ್ದ. ಶಠ ಇವ, ಆರ್ಯೇಶು ಅನಥ ಇವ. ದೊಡ್ಡವರಲ್ಲಿ ನಮ್ರೀ ಭಾವ ಇಲ್ಲವೇ ಇಲ್ಲ. ಮದಾಂಧನಾಗಿದ್ದಾನೆ. ಇವನಿಗೆ ಇವನೇ ರಾಜ. ಇವನು ಕಂಟ್ರೋಲ್ ಮಾಡೋರು ಯಾರಲ್ಲಿ? ಎಲ್ಲಾ ಕಡೆ ಭೇರಿಗಳನ್ನ, ನಗಾರಿಗಳನ್ನ ಬಾರಿಸಿದ, ಡಂಗೂರ ಹೊಡೆಸಿದ. ಕಂಪೆಯನ್ನಿವ ರೋದಸಿ. ಯಾಗ ಮಾಡಬಾರ್ದು, ಯಾರಿಗೂ ದಾನ ಮಾಡಬಾರ್ದು, ಹೋಮ ಹವನ ಮಾಡಬಾರ್ದು. ಭಾಗವತ ಸಪ್ತಾಹ ಮಾಡಿದ್ರೆ ಈ ಮಾಡಿದವ್ರಕ್ಕಿಂತ ಮಾಡ್ತಾರಲ್ಲ ಆಚಾರು, ಹೇಳಿಸ್ತಾರಲ್ಲ, ಅವ್ರನ್ನೆಲ್ಲ ಹೊಡೆದಾಕ್ಬಿಡ್ತಾ ಇದ್ದ. ಒಬ್ಬನು ಪುರಾಣ ಹುಚ್ಚುಚ್ಚು ಹೇಳ್ತಾ ಕೂತಿದ್ದ. ಹರಿಕತೆ ದಾಸರು ಪಾಪ ಕೋಲ್ ಹಿಡ್ಕೊಂಬಂದ ಒಬ್ಬ ಸಭೆಯಿಂದ. ಅವನ್ ಗೊತ್ತಾಯ್ತು ತಾನು ಹುಚ್ಚುಚ್ಚು ಮಾತಾಡ್ತಾ ಇದ್ದೀನಿ, ಅಪ್ರಾಮ ಏಟು ಬೀಳತ್ತೆ ಅಂತ. ಹೊಡಿಬೇಡಪ್ಪ, ನಿಲ್ಲಿಸ್ಬಿಡ್ತೀನಿ ಅಂತ. ನಿನ್ ಕರೆಸ್ದವ್ರು ಯಾರು? ನಿನ್ನೇನು ಹೊಡಿಯಲ್ಲ, ಅವ್ರು ಬೀಳುವಕ್ಕೆ ಏಟು ಅಂತ ಅವನು. ಹೀಗೆ ಹೇಳಿಸೋರ್ನೆಲ್ಲ ಒದ್ಬಿಡ್ತೀನಿ ಅಂತ ಹೇಳ್ದ ಅವನು. ವೇನಸ್ಯ ಆವೇಕ್ಷ ಮುನಯ ದುರ್ವೃತ್ತಸ್ಯ ವಿಚೇಷ್ಟಿತಂ. ಇವನೇನಪ್ಪ ಈ ಕೃಪಯಾ ಊಚುಸ್ಮ ಸತ್ರಿಣಃ. ಆ ಜ್ಞಾನಿಗಳೆಲ್ಲ ಹೇಳಿದ್ರು, ಅಹೋ ಉಭಯತ ಪ್ರಾಪ್ತಂ ಲೋಕಸ್ಯ. ರಾಜ ಇಲ್ಲ ಅಂದ್ರೆ ಅದೊಂದು ತೊಂದರೆ, ಇಂಥ ತುಂಟು ರಾಜ ಕೂತ್ಬಿಟ್ನಲ್ಲಪ್ಪ, ಏನು ಮಾಡ್ಬೋದಲ್ಲಿ? ನೋಡಯ್ಯ, ಹೀಗೆ ಮಾಡಬಾರ್ದು, ತಪ್ಪು ಮಾಡ್ತಾ ಇದ್ದಿ. ಹೀಗೆಲ್ಲ ರಾಜ ನನ್ನಾಗಿ ನಿಮ್ಮ ಅಮ್ಮನನ್ನು ಕೇಳಿ ಕೂಡಿಸಿದ್ದೇವೆ. ನಿನ್ ರಂಗ ರಾಜೆ, ಪ್ರಜೆಗಳನ್ನ ರಂಜಿಸಬೇಕೇ ಹೊರತು ಪೀಡಿಸೋದೇನ? ಹೀಗೆ ಮಾಡಬೇಡ. ಏನನ್ಕೊಂಡಿದ್ದಿ? ಒಳ್ಳೇದಲ್ಲ. ಅವನಂತಾನೆ, ಸುಮ್ಮನೆ ಕೂತ್ಕೊಳ್ರಿ. ಬಾಲಿಶಾ ಬತಯೂ ಎಂಬೈ ಅಧರ್ಮೇ ಧರ್ಮಮಾನಿನಃ. ಅಧರ್ಮವನ್ನೇ ಧರ್ಮ ಅಂತ ತಿಳ್ಕೊಂಬಿಟ್ಟಿದ್ದೀರಿ. ವೃತ್ತಿದನಾದವನು ನಾನು ಅಂದ್ರೆ ನಿಮ್ಗೆಲ್ಲ ಜೀವನ ನನ್ನಿಂದ, ರಾಜನಿಂದ. ಬದುಕಿಗೆ ಕಾರಣನಾದ ಗಂಡನನ್ನ ಬಿಟ್ಟು ಜಾರನನ್ನ ಪತಿತ್ವೇನ ಉಪಾಸನೆ ಮಾಡುವ ಹಾಗೆ ಯಾವನು ಯಜ್ಞ ಪುರುಷ? ಭಕ್ತಿ ಏನು ಅವನಲ್ಲಿ?
ಭರ್ತೃ ಸ್ನೇಹ ವಿದೂರಾಣಾಂ ಯಥಾಜಾರೆ, ಮತ್ತೆ ಅದನ್ನೇ ಹೇಳ್ತಾನೆ. ಕೆಟ್ಟ ಹೆಣ್ಣು ಮಕ್ಕಳಿಗೆ ಅಯೋಗ್ಯ ಪುರುಷರಲ್ಲಿ ರತಿ ಬರುವ ಹಾಗೆ ಪ್ರತ್ಯಕ್ಷ ರಾಜ ನಾನೇ ವಿಷ್ಣು, ನಾನೇ ವಿರಿಂಚ, ನಾನೇ ರುದ್ರ, ಇಂದ್ರ, ವಾಯು, ಯಮ, ರವಿ ಎಲ್ಲ ರಾಜರಲ್ಲಿ ಇರ್ತಾರೆ. ನಾನು ಪ್ರತ್ಯಕ್ಷ ರಾಜ, ಹಿತ ಮಾಡುವವನು. ನನ್ನನ್ನು ಬಿಟ್ಟುಬಿಟ್ಟು ಯಾರಿಗೋ ಪೂಜೆ ಮಾಡ್ತೀರಿ ಅವಿವೇಕಿಗಳ. ಕೊಗ್ರ ಭುಗ್ಭುಮಾನ್, ಎಲ್ಲ ನಾನೇ ಸ್ವೀಕಾರ ಮಾಡಬೇಕು ಅಂತ ಅವರು ಪಾಪ ಒಂದಿಷ್ಟು ಮತ್ತೆ ಸಾಮೋಪಾಯದಿಂದ ಹೇಳಿದ್ರು, ಬೇಡು ಅಂದ್ರು, ಕೇಳಲಿಲ್ಲ. ಗೂಢಮನ್ಯವಹ, ಒಳಗೆ ಇತ್ತು ಕೋಪ. ಹುಂಕಾರ ಮಾಡಿ ಋಷಿಮುನಿಗಳೆಲ್ಲ ಹುಮ್ಮಂದ್ರೆ ಸತ್ತು ಬಿದ್ದೋದ ಅವನು. ಹುಂಕಾರಕ್ಕೆ ಸತ್ತೋದ. ನೋಡಿ, ರಾಜರ ಆಳ್ವಿಕೆಯಲ್ಲೂ ಡೆಮಾಕ್ರಸಿ ಒಂದು ಕಾಲದಲ್ಲಿ ಇತ್ತು ನಮ್ಮ ದೇಶದಲ್ಲಿ. ಸರಿಯಾಗಿದ್ರೆ ಒಪ್ಕೊಂತ ಇತ್ತು ಸಮಾಜ. ಹುಚ್ಚುಚ್ಚು ಮಾಡಿದ್ರೆ ಸತ್ತು ಬಿದ್ದ. ಮತ್ತೆ ಅವಳು ರಕ್ಷಣೆ ಮಾಡಿಲ್ದಂತೆ ಸುನೀತ ಆ ಶವವನ್ನ ದುಃಖಪಟ್ಟು ಏನು ವಿಷವೃಕ್ಷೋಪಿ ಸಮೃದ್ಧ ಛೇತ್ತುಂ ನಾರ್ಹತಿ ಸಾಂಪ್ರತಂ. ತಾಯಿ ಅಲ್ವಾ ಪಾಪ, ರಕ್ಷಣೆ ಮಾಡಿ ಇಟ್ಟಿದ್ದಾಳೆ, ಅದಕ್ಕೆ ದಹನಾದಿಗಳನ್ನು ಮಾಡಿಲ್ಲ ಅಂತ ತೋರುತ್ತೆ. ಮತ್ತೆ ಅರಾಜಕತೆ. ಇವನಿದ್ದಾಗ ಇವನೇ ಎಲ್ಲಾ ಕಳ್ಳತನ ಮಾಡ್ತಾ ಇದ್ದ. ಇವನು ಹೋದ್ಮೇಲೆ ಕಳ್ಳಕಾಕರ ಭಯ ಜಾಸ್ತಿ ಆಯಿತು. ಏನು ಮಾಡಬೇಕು ಅಂತ ಹೇಳಿ ಆ ಋಷಿಮುನಿಗಳೆಲ್ಲ ಬಂದು ಅವನ ಈ ತೊಡೆಯನ್ನು ಕಡಿದಾಗ ಒಂದು ಕರೀ ಮನುಷ್ಯ ಬಂದ. ಗಿಡ್ಡು ದೇಹ, ಅದು ಹುಚ್ಚನಂತೆ ತಲೆ ಕೆದರಿ ಹೋಗಿದೆ ಅಲ್ಲಿ. ಅವ್ನು ನೋಡ್ತಾ ಇದ್ರು, ಇದೇನಪ್ಪ ಇದು, ನಾ ಏನು ಮಾಡಲಿ ಅಂದ. ಕಾಕಕೃಷ್ಣ ಅಂತ, ಕಾಗಿ ಬಣ್ಣ ಅಂತ ಒಂದು, ಅತಿ ಹ್ರಸ್ವಾಂಗ ತಂತುತೆ. ಅವನ ಹೀಗ್ ತಲೆ ಬಗ್ಸಿದ್ದ, ಏನ್ ಮಾಡ್ಲಿ ಅಂತ. ನಿಷೀದ ಅಂದ್ರು, ಕುಕ್ಕರು ಬಡಿ ಅಂದ್ರು. ಇದು ವರ್ಣನೆ ಕೇಳಿದ ಕೂಡಲೇ ಒಬ್ಬ ಜಗಜೀವ್ ರಾಮ್ ಅಂತಿದ್ದ, ಹೋಮ್ ಮಿನಿಸ್ಟರ್ ಆಗಿತ್ತು, ಅವನ್ ನೆನಪಾಗತ್ ನಂಗೆ. ಅವನು ಹಾಗೆ ಇದ್ದ, ಹೇಳಬಾರ್ದು ಅಲ್ವಾ. ಅವರಲ್ಲ, ಇನ್ಯಾವನೋ ಒಬ್ಬ ಇದ್ದ, ತಪ್ಪು ತಿಳ್ಕೊಂಡೆ ನಾನು. ಹೀಗೆಲ್ಲ ಇರ್ತಾರೆ ಕೆಲವರೆಲ್ಲ, ಹಾಗಿರ್ತಾರೆ ಲೋಕದಲ್ಲಿ. ನೀ ಏನ್ ಮಾಡಬೇಕು, ಕುಕ್ಕರು ಬಡಿ ಅಂತ. ಈಗಲ್ಲ, ನಿಂಗೊಂದು ಕಾಲ ಬರುತ್ತೆ, ಆಗ ನೀನು ಏನು ಆಳ್ತೀಯೋ ಆಳು ಅಂತ ಕೂಡಿಸಿದ ಮೇಲೆ ಇನ್ನೇನು ಮಾಡಬೇಕು. 2 ಬಾಹುಗಳನ್ನ ಕಡಿದಾಗ ಅರ್ಚಿರಾದೇವಿ ಪೃಥುಚಕ್ರವರ್ತಿ ಅಂತ ರಾಜರಾಜೇಶ್ವರನ ಆವೇಶ ಅಲ್ಲಿ. ಏನು ಸೌಂದರ್ಯ ರಾಶಿಗಳು, ಇಬ್ಬರು ನೋಡಿ ಆನಂದ ಪಟ್ಟುಬಿಟ್ಟಿದ್ದಾರಲ್ಲಿ. ಅವನನ್ನ ಏಷ ವಿಷ್ಣೋರ್ ಭಗವತಃ ಕಲಾ ಭುವನ ಪಾವನಿ ಎಂಚ ಲಕ್ಷ್ಮೀ ಸಂಭೂತಿ ಪುರುಷಸ್ಯ ಅನಪಾಯಿನಿ. ಎಂಚ ಲಕ್ಷ್ಮಿ, ಇವಳು ಲಕ್ಷ್ಮಿ ವಿಶೇಷ ಸನ್ನಿಧಾನ ಅಂತ ಎಲ್ಲರೂ ಹೊಗಳಿದ್ದಾರಲ್ಲಿ. ಪೃಥುರ್ನಾಮ ಮಹಾರಾಜ ಭವಿಷ್ಯತಿ ಪೃಥುಶ್ರವಾಹ, ಇವನು ವಿಸ್ತಾರವಾದ ಕೀರ್ತಿ ಉಳ್ಳವನು ಅಂತ ಹೇಳ್ಬಿಟ್ಟು ಹೊಗಳಿದ್ದಾರೆ ಅವನನ್ನ ನೋಡಿ. ಅಲ್ಲಿ ಅರ್ಚಿರಾದೇವಿ ಅಂತ ಈತನ ಪತ್ನಿಯಲ್ಲಿ ಲಕ್ಷ್ಮೀದೇವಿ ವಿಶೇಷ ಸನ್ನಿಧಾನ ಇವಳಲ್ಲಿ. ಅವನಿಗೆ ಅಭಿಷೇಕ ಮಾಡಿದ್ದಾರಲ್ಲಿ. ಸರಿ ಸಮುದ್ರ ಗಿರಯ ನಾಗಾಹ ಗಾವಹ ಖಗಾಹ ಮೃಗಾಹ ದ್ಯೌಹು ಕ್ಷಿತಿ ಸರ್ವಭೂತಾನಿ, ಎಲ್ಲರೂ ಅವನಿಗೆ ಇದಂತ ಉಪಾಯನಂ ಅಂತ ಹೇಳಿದ್ರೆ ಬಾಗಿನಗಳು ಅಂತಾರೆ, ಕಾಣಿಕೆಗಳನ್ನ ತಂದು ಒಪ್ಪಿಸಿದ್ದಾರಲ್ಲಿ. ಯಾರು ಏನೇನು ಕೊಟ್ರು ಅಂತ ವಿಸ್ತಾರವಾಗಿ ವರ್ಣನೆ ಮಾಡಿದ್ದಾರ. ಇವನನ್ನ ಬೆಳಗ್ಗೆ ಎತ್ಕೊಳ್ಳೆ ವಂದಿ ಮಾಗಧರು ಹೊಗಳಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ನನಗೇನು ಹೇಳಲಿಲ್ಲ, ನಾಳೆ 1 ದಿನ ಉಳಿದಿದೆ ನನಗೆ, ಇನ್ನೊಂದು ಸ್ವಲ್ಪ ಸಾಗಿ ಬಿಡಬೇಕು ಅಂತ ಅವಸರ. ಇವನನ್ನು ಹೊಗಳದ ಕೂಡಲೇ ಅಂತಾನೆ, ಏನಪ್ಪ ನನ್ನ ಹೊಗಳ್ತಾ ಇದ್ದೀರಿ, ಹೇ ಸೂತ ಹೇ ಮಾಗಧ ಸೌಮ್ಯ ಬಂದಿನ್ ಲೋಕೇಧುನಾ ಸ್ಪಷ್ಟ ಗುಣಸ್ಯ ಮೇ ಸ್ಯಾತ್ ಕಿಮಾಶ್ರಯೋ ಮೇ ತವ ಏಷ ಯೋಜ್ಯತಾಂ ಮಾಮಯ್ಯ ಭುವನ್ ವಿತಥಾಗಿರೋವಹ. ಅಸ್ಪಷ್ಟ ಗುಣನಾದ ನನ್ನನ್ನ ಹೊಗಳ್ತಾ ಇದ್ದೀರಿ, ಏನ್ ನೋಡಿ ಹೊಗಳಿದ್ರಿ. ಮಾತು ಸುಳ್ಳಾಗಬಾರದಷ್ಟೇ,
ಹಾವು ಹೊಗಳಬೇಡ್ರಿ, ಬಹಳ ತಪ್ಪು. ಲೋಕದಲ್ಲಿ ಅಪೇಕ್ಷೆ ಇರುತ್ತೆ ನಾನು ದೊಡ್ಡವನಾಗಬೇಕು ಅಂತ. ಆಗದೇ ಇದ್ರು ದೊಡ್ಡವನು ಅಂತ ಹೊಗಳಿದ್ರೆ ಯಾರನ್ನ ಸಂತೋಷ ಆಗ್ಬಿಡುತ್ತೆ. ದೊಡ್ಡವರಾಗಿರ್ಬೇಕಲ್ಲ, ಆಗ್ಬೇಕೋ ಬೇಡ. ಒಬ್ಬರಿಗೆ ಸಂಭಾವನೆಗಳು ಕೊಟ್ಟಿದ್ರು, ಅವ್ರಿಗೆ ಸಂಭಾವನೆ ಪ್ಯಾಕೆಟ್ ಕೊಟ್ಟಾಗ ಅಲ್ಲಿ ಪಂಪು ಅಂತಿರುತ್ತಲ್ಲ, ಪಂಡಿತ್ ಪೂಜ್ಯ ಅಂತ, ಅದು ತಪ್ಪೋಗಿತ್ತು ಪಾಪ. ಸಂಭಾವನೆ ಸಮಾನವಾಗೇ ಇತ್ತು. ಅವ್ರು ಬಂದ್ರು, ಸ್ವಾಮಿ ಪಂಪ್ ಇಲ್ಲ ಇಲ್ಲಿ. ಏನು ಪಂಪು ಅಂದ್ರು. ಅವ್ರಿಗೆ ಗೊತ್ತಾಗ್ಲಿಲ್ಲ ಸ್ವಾಮಿಗಳಿಗೆ. ನೋಡಿದ್ರೆ ಅಯ್ಯಪ್ಪ ಪಂಡಿತ್ ಪೂಜ್ಯ ಅಂತ ಇಲ್ವಾ ಅಲ್ಲಿ, ಬರ್ಕೋ 50 ನೀನ್ ಆಗ್ಬೇಕಲ್ಲ ಅಂದ್ರಂತೆ. ಹಾಗೆ ಮಹದ್ಗುಣಾನಾತ್ಮನಿ ಕರ್ತುಮಿಚ್ಛನ್ ಕಸ್ತಾವಕೈ ಸ್ಥಾವಯತೆ ಸತೋಪಿ ಸವೈ ಭವಿಷ್ಯ ನಿತಿ ವಿಪ್ರಲ ಜನಾಪಹಾಸಂ ಕುಮತಿರ್ನ ವೇದ. ಹೊಗಳ್ಕೊಂತ ಇದ್ರೆ ಜನಗಳು ಹಿಂದಿನಳ ಅಪಹಾಸ್ಯ ಮಾಡ್ತಾ, ಅನ್ಫಿಟ್ ಟು ಬಿ ಅಂತಾರೋ ಇಲ್ಲ, ಇವನೊಬ್ಬ ಕರ್ಮ ಅಂತಾರಲ್ಲ, ನಾಚಿಕೆನೂ ಇರೋದಿಲ್ಲ, ಹೊಗಳಿಸ್ಕೊಂಡ್ರಾಯ್ತು. ತಾತ್ಕಾಲಿಕವಾಗಿ ಇನ್ನೂ ದೊಡ್ಡವರು ಅನ್ಕೊಂಡ್ರೆ ಅವ್ರಿಗೊಂದು ಆರೋಪಿತವಾದ ಬುದ್ಧಿಯಿಂದ ಸಂತೋಷ ಪಡ್ತಾರೆ. ಇವನು ಎಲ್ಲದಕ್ಕೂ ಯೋಗ್ಯ ಹೊಗಳಿಸ್ಕೊಳ್ಳಲಿಕ್ಕೆ, ಬೇಡ ಅಂತ ಇದ್ದೇನೆ, ಯಾಕೆ ಹೊಗಳ್ತೀರಪ್ಪ ನನ್ನ ಅಂತ. ಹಾಹಾಕಾರವಾಗಿತ್ತು. ತಿನ್ಲಿಕ್ಕಿಲ್ಲ, ಉಣ್ಲಿಕ್ಕಿಲ್ಲ, ಧಾನ್ಯಗಳಿಲ್ಲ. ಭೂಮಿಯನ್ನೇ ಧರೇತ್ವಾಂ ನಿಹನಿಷ್ಯಾಮಿ ಅಂತ ಹೇಳಿ ರಥದಲ್ಲಿ ಕೂತು ಗೋರೂಪರಿಂದ ಓಡ್ತಾ ಇದ್ದಾಳೆ. ಅಟ್ಟಿಸ್ಕೊಂಡು ಹೋಗ್ತಾನೆ. 99 ಅಶ್ವಮೇಧ ಯಾಗ ಮಾಡ್ತಾನೆ. ವಿಜಿತಾಶ್ವ ಅನ್ನೋ ಈತನ ಮಗ ಅಶ್ವವನ್ನು ಅಪಹಾರ ಮಾಡಿದ ಇಂದ್ರದೇವನೆಲ್ಲ ಕಟ್ಟೆ ಹಾಕೊಂಡು ಕರ್ಕೊಂಬಂದ್ಬಿಡ್ತಾನೆ. ಆ ವಾರ್ತೆಗಳನ್ನ ಸನತ್ಕುಮಾರರು ತಾವೇ ಬಂದು ಉಪದೇಶ ಮಾಡುವ ಅನೇಕ ವಿಚಾರಗಳಿದೆ. ನಾಳೆ ಒಂದು ದಿನ ಅದನ್ನು ಯಥಾಮತಿ, ಸ್ವಲ್ಪ 5 ನಿಮಿಷ ಲೇಟ್ ಆಯ್ತು, ಸಕಾಲಕ್ಕೆ ಬರ್ತೀನಿ. ಒಬ್ಬರು ವೈಷ್ಣವಿ ಅಂತ ಆ ದಂಪತಿಗಳು, ನರಸಿಂಹ ವೈಷ್ಣವಿ ಅಂತ, ಮಗ ತುಷಾರ ಅಂತ, ಅವನ ಉಪನಯನದ ಸಲುವಾಗಿ ಭಾಗವತ ಪಾರಾಯಣವನ್ನು ಮಾಡಿಸ್ತಾ ಇದ್ದಾರೆ. ಧನ್ಯರು. ಆ ಮಗುವಿಗೆ ಶ್ರೇಯಸ್ಸಾಗಲಿ ಅಂತ ಎಲ್ಲ ಬೇಡಿಕೊಳ್ಳೋಣ. ಬ್ರಾಹ್ಮಣ್ಯ ವೃದ್ಧಿ ಆಗಲಿ, ಜ್ಞಾನ ವೃದ್ಧಿ ಆಗಲಿ. ಭಾಗವತ ಪಾರಾಯಣ ಮಾಡಿದ್ರೆ ವಿಘ್ನಗಳೆಲ್ಲ ಹೋಗಿ ಭಗವಂತನ ಆರಾಧನೆ. 2ನೇ ಜನ್ಮ ಮಗುವಿಗೆ. ಮೊದಲನೇ ಜನ್ಮಕ್ಕೆ ಹೊಣೆ ಅಲ್ಲ, ನಾವೇನು ಮಾಡ್ಲಿಕ್ಕೆ ಬರೋದಿಲ್ಲ. 2ನೇ ಜನ್ಮದಲ್ಲಿ ನಾವು ಜಾಗರೂಕರಾಗಿರ್ಬೋದಲ್ಲ. ಎಲ್ಲ ಗ್ರಹ ನಕ್ಷತ್ರ ನೋಡಿಕೊಂಡು ಒಳ್ಳೊಳ್ಳೆ ಬ್ರಾಹ್ಮಣರುಗಳೆಲ್ಲ ಕರೆದು ಅವರ ಆಶೀರ್ವಾದ ಮಾಡಿಸಿ ಮಗುವಿಗೆ ಉಪನಯನವನ್ನು ಮಾಡಿಬಿಟ್ರೆ ಮಗು ಒಳ್ಳೆ ಪಾಂಡಿತ್ಯವನ್ನು ಹೊಂದಿಬಿಡುತ್ತಲ್ಲಿ. ಅದಾಗಲಿ, ಆ ಮುಹೂರ್ತ ಸಿಗಲಿ, ದೊರಕಲಿ, ಮಂಗಲವಾಗಲಿ. ಶ್ರೀ ಹರಿಪ್ರಿಯತ ಕೃಷ್ಣಾರ್ಪಣಮಸ್ತು.